ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 17 ಗುಪ್ತರು ಹಾಗೂ ವರ್ಧನರ ಬಗ್ಗೆ ನೋಡ್ತಾ ಹೋಗೋಣ. ಇದು 8th ಸೆಕೆಂಡ್ ಭಾಗದಲ್ಲಿರ್ತಕ್ಕಂಥ ಇತಿಹಾಸ ಪಾಠಗಳಾಗಿದ್ದಾವೆ. ಓಕೆ, ಗುಡ್ ಈವ್ನಿಂಗ್ ಎವ್ರಿವನ್. ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಶತಮಾನಗಳ ರಾಜಕೀಯ ಅನಿಶ್ಚಿತತೆಯ ನಂತರ ಸಾಮಾನ್ಯ ಶಕ ವರ್ಷ 4ನೇ ಶತಮಾನದಲ್ಲಿ ಗುಪ್ತರು ಸಾಮ್ರಾಜ್ಯ ಉದಯವಾಯಿತು. ಗುಪ್ತರ ಸಾಮ್ರಾಜ್ಯ ಯಾವಾಗ ಉದಯವಾಯಿತು ಅಂತ ಕೇಳಿದಾಗ 4ನೇ ಶತಮಾನ ಅನ್ನೋದು ನೆನಪಲ್ಲಿರಲಿ. ಸಂಸ್ಕೃತ ಭಾಷೆ ಹಾಗೂ ಅದರಿಂದ ಮೂಡಿದ ಅಪಾರ ಸಾಹಿತ್ಯವು ಈ ಕಾಲದ ಕನ್ನಡಿಯಾಗಿದೆ. ಅಂದರೆ ಗುಪ್ತರ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯ ತುಂಬ ಉಚ್ಛ್ರಾಯ ಸ್ಥಿತಿಯಲ್ಲಿರುತ್ತೆ ಅನ್ನೋದು ಇದರ ಅರ್ಥ ಆಗುತ್ತೆ. ಮಗಧ ಪ್ರದೇಶದಿಂದ ಇವರು ತಮ್ಮ ನೆಲೆಯನ್ನು ಕಂಡುಕೊಂಡರು. ಅಂದರೆ ಮಗಧದಿಂದ ಇವರು ರಾಜ್ಯ ಆಳ್ತಾ ಇರ್ತಾರೆ. ನೋಡಿ, ಮಗಧದಿಂದನೇ ಮೌರ್ಯರು ಸಹ ರಾಜ್ಯ ಆಳ್ತಾರೆ. ಆಮೇಲೆ ಗುಪ್ತರು ಸಹ ಮಗಧದಿಂದನೇ ಆಳ್ತಾ ಇರ್ತಾರೆ. ನೋಡಿ, ಶ್ರೀಗುಪ್ತ ಈ ವಂಶದ ಸ್ಥಾಪಕ. ಇದು ಕೇಳಿದ್ರು ನೋಡಿ, TET 2021ರಲ್ಲೋ ಮೇ ಬಿ 21ರಲ್ಲಿ ಅನಿಸುತ್ತೆ. ಗುಪ್ತರ ವಂಶದ ಸ್ಥಾಪಕ ಯಾರು ಅಂತ ಕೇಳಿದ್ರು, ಶ್ರೀಗುಪ್ತ ಆಗಿದ್ದಾರೆ. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಮೊದಲನೇ ಚಂದ್ರಗುಪ್ತನು ಲಿಚ್ಛವಿಯ ಯುವರಾಣಿಯನ್ನು ಮದುವೆಯಾಗಿ ತನ್ನ ರಾಜ್ಯದ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡನು. ಯಾರು? ಲಿಚ್ಛವಿಯ ಯುವರಾಣಿಯನ್ನು ಮೊದಲನೇ ಚಂದ್ರಗುಪ್ತ ಮದುವೆಯಾಗಿ ತನ್ನ ರಾಜ್ಯದ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ತಾನೆ. ಇವನಿಂದ 320ರಲ್ಲಿ ಗುಪ್ತ ಶಕೆಯು ಪ್ರಾರಂಭವಾಗಿತ್ತೆಂದು ಅಭಿಪ್ರಾಯಪಡಲಾಗಿದೆ. ಗುಪ್ತ ಶಕೆ ಯಾರಿಂದ ಪ್ರಾರಂಭವಾಯಿತಂತ ಅಭಿಪ್ರಾಯಪಡಲಾಗಿದೆ ಅಂತ ಕೇಳಿದಾಗ 1ನೇ ಚಂದ್ರಗುಪ್ತ ಅನ್ನೋದು ನೆನಪಲ್ಲಿರಲಿ. ಯಾಕಂದರೆ ಇದು ಈ ಹಿಂದೆ ಸಾಕಷ್ಟು ಸಾರಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಗುಪ್ತ ಶಕೆ ಎಷ್ಟು? 320. ಅಂದರೆ ಸಾಮಾನ್ಯ ಶಕ ವರ್ಷ 320. ಇದನ್ನು ಪ್ರಾರಂಭಿಸಿದವರು 1ನೇ ಚಂದ್ರಗುಪ್ತ ಅನ್ನೋದು ನೆನಪಲ್ಲಿರಲಿ. ಹಾಗೆ 78ನೇ ಶತಮಾನ ಸಾಮಾನ್ಯ ಶಕ ವರ್ಷ 78 ಅಂತಲೂ ಕೇಳ್ತಾರೆ. ಶಕಯುಗ ಯಾರು ಆರಂಭ ಮಾಡಿದ್ರು? ಕನಿಷ್ಕ ಆರಂಭ ಮಾಡಿರ್ತಾರೆ. ಈ ಹಿಂದೆ ಪಾಠಲ್ಲಿ ನೋಡಿದ್ವಲ್ಲ ನಾವು, ಕನಿಷ್ಕ. ಓಕೆ, ಇವನು ಮಹಾರಾಜಾಧಿರಾಜನೆಂದು ಕರೆಸಿಕೊಂಡನು. ಮೊದಲನೇ ಚಂದ್ರಗುಪ್ತನಿಗೆ ಮಹಾರಾಜಾಧಿರಾಜ ಅಂತ ಕರಿತಾ ಇದ್ರು. ಓಕೆ, ನೆಕ್ಸ್ಟ್ ನೋಡೋಣ. ನೋಡಿ, ಗುಪ್ತರ ಕಾಲದಲ್ಲಿ ಹೇಗಿತ್ತು ಸಾಮ್ರಾಜ್ಯ? ಭಾರತದಲ್ಲಿರ್ತಕ್ಕಂಥ ಗುಪ್ತರ ಸಾಮ್ರಾಜ್ಯ ನೋಡ್ರಿ ಇಷ್ಟಿತ್ತು. ಓಕೆ, ಇಲ್ಲಿದೆ ನೋಡಿ ಮಗಧ. ಪಾಟಲಿಪುತ್ರ ಇಲ್ಲಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಇವನ ನಂತರ ಇವನ ಮಗ ಸಮುದ್ರಗುಪ್ತ ಅಧಿಕಾರಕ್ಕೆ ಬಂದನು. ಸಮುದ್ರಗುಪ್ತ ಯಾರು? ಮೊದಲನೇ ಚಂದ್ರಗುಪ್ತನ ಮಗನಾಗಿರ್ತಾನೆ. ಹರಿಸೇನನು ರಚಿಸಿದ ಪ್ರಯಾಗ ಪ್ರಶಸ್ತಿಯಿಂದಾಗಿ ಅವನ ಸಾಧನೆಗಳು ಅಮರಗೊಂಡವು. ನೋಡಿ, ತುಂಬ ಇಂಪಾರ್ಟೆಂಟ್. ಈ 8th ಕ್ಲಾಸಲ್ಲಿ ಏನು ಕ್ವಶನ್ಸ್ ಇದಾವೆ, ಪಾಠಗಳಿದಾವಲ್ಲ, ಎಲ್ಲ ಪಾಠಗಳು ಪೌರಾಣಿತ್ಯ ಆಗಿರಬಹುದು, ಇತಿಹಾಸ, ಭೂಗೋಳ ಎಲ್ಲನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ 8ನೇ ಕ್ಲಾಸು ಪ್ರತಿಯೊಂದು ಪಾಠನೂ ನೀವು ನೀಟಾಗಿ ನೋಡ್ಕೋಬೇಕು. ಯಾವುದನ್ನು ಸ್ಕಿಪ್ ಮಾಡೋ ಹಾಗಿಲ್ಲ. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇದು ಸಹ ಕೇಳಿದರು ನೋಡಿ, ಪ್ರಯಾಗ್ ಪ್ರಶಸ್ತಿ ಯಾರ ರಚನೆಯಾಗಿದೆ ಅಂತ. ಹರಿಸೇನ ರಚನೆ ಮಾಡ್ತಾನೆ. ಈ ಪ್ರಶಸ್ತಿಯಲ್ಲಿ ಏನನ್ನು ವಿವರಿಸಲಾಗಿದೆ ಅಂತಲೂ ಕೇಳಿದರು. ಸಮುದ್ರಗುಪ್ತನ ಸಾಧನೆಗಳನ್ನು ಇಲ್ಲಿ ವಿವರಿಸಲಾಗಿದೆ. ಇದು ಸಂಸ್ಕೃತ ಭಾಷೆಯಲ್ಲಿದ್ದು ಅಶೋಕನ ಸ್ತಂಭವೊಂದರ ಮೇಲೆ ಕೆತ್ತಲಾಗಿದೆ. ಇದನ್ನು ಸಹ ಕೇಳಿದ್ದಾರೆ ನೋಡಿ, ಸಂಸ್ಕೃತ ಭಾಷೆಯಲ್ಲಿದೆ. ಯಾವ ಭಾಷೆಯಲ್ಲಿದೆ ಅಂತ ಕೇಳಿದರು. ಆಮೇಲೆ ಇದು ಯಾರ ರಚನೆ ಮಾಡಿರ್ತಕ್ಕಂಥ ಸ್ತಂಭದ ಮೇಲೆ ಕೆತ್ತನೆ ಮಾಡಲಾಗಿದೆ ಅಂತಲೂ ಸಹ ಕೇಳಿದರು. ಅಶೋಕನ ಸ್ತಂಭವೊಂದರ ಮೇಲೆ ಇದನ್ನು ಕೆತ್ತಲಾಗಿದೆ. ನೋಡಿ, ಇದು ಇಷ್ಟೇ 1 2 3 4 ಲೈನ್ ಏನಿದೆ ಅಲ್ಲ, 4 ಲೈನಲ್ಲಿ ಎಷ್ಟು ಸಾರಿ ಕ್ವಶನ್ಸ್ ರೈಸ್ ಆಗಿದಾವೆ ಅಂದರೆ ಲೆಕ್ಕನೇ ಇಲ್ಲ. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀಟಾಗಿ ನೋಡ್ಕೊಂಡ್ಬಿಡಿ. ಸಮುದ್ರಗುಪ್ತನ ಸಾಧನೆಗಳನ್ನು ವಿವರಿಸುವ ಅಲಹಾಬಾದ್ ಶಾಸನವನ್ನು ಅಶೋಕನ ಮೆಹರೌಲಿ ಸ್ತಂಭದ ಮೇಲೆಯೇ ಕೆತ್ತಲಾಗಿದೆ. ಈ ಅಶೋಕನ ಮೆಹರೌಲಿ ಸ್ತಂಭ ಇದು ನೋಡಿ, ಮೆಹರೌಲಿ ಸ್ತಂಭ ಇದು ಆಗಿದೆ. ಈ ಸಮುದ್ರಗುಪ್ತನ ಸಾಧನೆಗಳನ್ನು ವಿವರಿಸುವ ಅಲಹಾಬಾದ್ ಶಾಸನವನ್ನು ಅಶೋಕನ ಮೆಹರೌಲಿ ಸ್ತಂಭದ ಮೇಲೆಯೇ ಕೆತ್ತಲಾಗಿದೆ. ಇಲ್ಲಿದೆ ನೋಡಿ, ಮೆಹರೌಲಿಯಲ್ಲಿರುವ ಕಬ್ಬಿಣದ ಸ್ತಂಭ. ಇದು ಎಲ್ಲಿದೆ ಅಂತಂದ್ರೆ ದೆಹಲಿಯಲ್ಲಿದೆ ನೋಡಿ.
ಓಕೆ. ಇದನ್ನು ಈತನ ಆಸ್ಥಾನದ ಜೈನ ಕವಿಯಾದ ಹರಿಸೇನನು ಸಂಸ್ಕೃತ ಭಾಷೆಯಲ್ಲಿ ರಚಿಸಿದ್ದಾನೆ. ಇದನ್ನು ಸಹ ನೋಡಿ, ಪ್ರಯಾಗ್ ಪ್ರಶಸ್ತಿ ಆಮೇಲೆ ಅಲಹಾಬಾದ್ ಸ್ತಂಭ ಶಾಸನ ಎರಡನ್ನೂ ಸಹ ಹರಿಸೇನನೇ ರಚನೆ ಮಾಡಿರ್ತಾರೆ. ಸೊ ಹಾಗಾಗಿ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ರಿ, ಯಾಕಂದ್ರೆ ಕನ್ಫ್ಯೂಸ್ ಮಾಡ್ತಾರೆ. ಅಲಹಾಬಾದ್ ಸ್ತಂಭ ಶಾಸನ ಇದು ಬೇರೆಯವ್ರು ಕೆತ್ತಿದ್ದಾರೆ, ಹರಿಸೇನ ಕೆತ್ತಿದ್ದಾನೆ. ಪ್ರಯಾಗ್ ಪ್ರಶಸ್ತಿ ಇದು ಬೇರೆಯವ್ರು ಕೆತ್ತಿದ್ದಾರೆ, ಈ ಥರ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಅಲಹಾಬಾದ್ ಶಾಸನ ಅಶೋಕನ ಮೆಹರೌಲಿ ಸ್ತಂಭದ ಮೇಲೆ ಕೆತ್ತಲಾಗಿದೆ. ಇದನ್ನು ಈ ಸಮುದ್ರಗುಪ್ತನ ಆಸ್ಥಾನದ ಜೈನ ಕವಿಯಾಗಿರ್ತಕ್ಕಂಥ ಹರಿಸೇನನು ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿದ್ದಾರೆ. ಭಾರತದ ಬಹುಭಾಗವು ಇವನ ಕಾಲದಲ್ಲಿ ಗುಪ್ತರ ಆಳ್ವಿಕೆಗೆ ಒಳಪಟ್ಟಿತ್ತು. ಇವನ ಅಶ್ವಮೇಧ ಯಾಗವು ಮರುಕಳಿಸಿದ ವೈದಿಕ ವಿಧಿವಿಧಾನಗಳನ್ನು ನೆನಪಿಸುತ್ತವೆ. ಯಾರ ಅಶ್ವಮೇಧ ಯಾಗ? ಈ ಸಮುದ್ರಗುಪ್ತನ ಅಶ್ವಮೇಧ ಯಾಗನ ಮರುಕಳಿಸಿದ ವೈದಿಕ ವಿಧಿವಿಧಾನಗಳನ್ನು ಇದರಿಂದ ನೆನಪಾಗುತ್ತೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಸಮುದ್ರಗುಪ್ತನು ಕೇವಲ ಕ್ಷತ್ರಿಯನಷ್ಟೇ ಅಲ್ಲ, ಮಹಾಕವಿ ಹಾಗೂ ಸಂಗೀತ ಪ್ರಿಯನೂ ಸಹ ಆಗಿದ್ದ. ಈತ ಒಬ್ಬ ಮಹಾಕವಿ ಹಾಗೂ ಸಂಗೀತ ಪ್ರಿಯ ಅಂತೇಳಿ ಈತನು ಹೊರಡಿಸಿರ್ತಕ್ಕಂಥ ನಾಣ್ಯಗಳಿಂದನೇ ಗೊತ್ತಾಗಿದೆ. ಇವನ ಸಂಗೀತದ ಬಗೆಗಿನ ವ್ಯಾಮೋಹವು ಚಿನ್ನದ ನಾಣ್ಯಗಳಲ್ಲಿ ವೀಣೆಯನ್ನು ನುಡಿಸುತ್ತಿರುವ ಚಿತ್ರದ ಮೂಲಕ ವ್ಯಕ್ತವಾಗಿದೆ. ಆವಾಗಲೇ ಹೇಳಿದ್ನಲ್ಲ, ಈತನು ಚಿನ್ನದ ನಾಣ್ಯಗಳನ್ನು ಹೊರಡಿಸಿರ್ತಾನೆ, ಅದ್ರ ಮೂಲಕನೇ ಗೊತ್ತಾಗುತ್ತೆ ಈತ ಸಂಗೀತ ಪ್ರಿಯನು ಅಂತೇಳಿ. ಸಂಗೀತದ ಬಗೆಗಿನ ವ್ಯಾಮೋಹ ಚಿನ್ನದ ನಾಣ್ಯಗಳಲ್ಲಿ ವೀಣೆಯನ್ನು ನುಡಿಸುತ್ತಿರುವ ಚಿತ್ರದ ಮೂಲಕ ಗೊತ್ತಾಗುತ್ತೆ. ಓಕೆ, ನಿಮಗಿದು ತಿಳಿದಿರಲಿ ಅಂತ ಕೊಟ್ಟಿದ್ದಾರಲ್ಲ, ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದು ದೆಹಲಿಯ ಕುತುಬ್ ಮಿನಾರ್ ಬಳಿ ಇರುವ ಮೆಹರೌಲಿಯಲ್ಲಿರುವ ಕಬ್ಬಿಣದ ಸ್ತಂಭ ಇದಾಗಿದೆ. ಈ ಮೆಹರೌಲಿನಲ್ಲಿ ಇದೈತಲ್ಲ ಕುತುಬ್ ಮಿನಾರು, ಈ ಕುತುಬ್ ಮಿನಾರ್ ಪಕ್ಕದಲ್ಲೇ ಒಂದು 50 to 100 ಮೀಟರ್ ದೂರದಲ್ಲೇ ಮೆಹರೌಲಿ ಕಂಬ ಇದೆ. ಇದು 23 ಅಡಿ ಹಾಗೂ 8 ಅಂಗುಲ ಉದ್ದವಿದ್ದು 6000 ಕಿಲೋಗ್ರಾಂ ತೂಕವಿದೆ. ನೋಡಿ ಎಷ್ಟು, 6000 ಅಂದರೆ 6 ಟನ್ ತೂಕ ಇದು ಇದೆ. ಮೆಹರೌಲಿ ಕಬ್ಬಿಣದ ಕಂಬ ಇದು ಎಷ್ಟು ಅಂಗುಲ ಇದೆ ಅಂತ ಕೇಳಿದಾಗ 8 ಅಂಗುಲ ಉದ್ದವಿದೆ, 23 ಅಡಿ ಎತ್ತರ ಇದೆ ನೋಡಿ. ಇದು ಅಂದಿನ ತಾಂತ್ರಿಕ ಸಾಧನೆಗೆ ಸಾಕ್ಷಿಯಾಗಿದೆ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ, ಆವಾಗಿಂದನೂ ಬಿಸಿಲು ಮಳೆ ಗಾಳಿ ಎಲ್ಲನೂ ಇದಕ್ಕೆ ತಾಗುತ್ತೆ, ಆದರೂ ಸಹ ಇದು ಒಂದು ಚೂರು ತುಕ್ಕಿಡ್ದಿಲ್ಲ. ಇದೇನಾಗುತ್ತೆ, ಅಂದಿನ ಕಾಲದಲ್ಲಿ ಗುಪ್ತರಿಗಿದ್ದ ತಾಂತ್ರಿಕ ಸಾಧನೆ ಅಂದರೆ ತಾಂತ್ರಿಕ ವಿದ್ಯೆ ಯಾವ ರೀತಿಯಾಗಿ ಗೊತ್ತಿತ್ತು ಅನ್ನೋದು ಸಾಕ್ಷಿಯಾಗಿದೆ ನೋಡಿ. ಇದು ಇಂದಿಗೂ ತುಕ್ಕು ಹಿಡಿಯದೆ ನಿಂತಿದೆ. ಆಗಿನ ಕಾಲದಲ್ಲಿಯೇ ಅಂತಹ ಒಳ್ಳೆಯ ಗುಣಮಟ್ಟದ ಕಬ್ಬಿಣವನ್ನು ತಯಾರಿಸುವ ಕಲೆಯನ್ನು ಭಾರತೀಯರು ತಿಳಿದಿದ್ದರು ಅನ್ನೋದು ಇದರಿಂದ ಗೊತ್ತಾಗುತ್ತೆ ನೋಡಿ. ಇಲ್ಲಿದೆ ನೋಡಿ ಕಬ್ಬಿಣದ ಕಂಬ, ತುಂಬ ಚೆನ್ನಾಗಿದೆ ಇದು. ಓಕೆ, ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಷನ್ ಇದೆ. ಮೇಘದೂತ ಇದು ಕಾಳಿದಾಸನು ರಚಿಸಿದ ಖಂಡಕಾವ್ಯ. ಇದು ಕೇಳಿದ್ರು, ಮೇಘದೂತ ಇದು ಯಾವ ಪ್ರಕಾರದ ಕಾವ್ಯವಾಗಿದೆ ಅಂತ ಕೇಳಿದ್ರು. ಇದು ಖಂಡಕಾವ್ಯವಾಗಿದೆ. ಇದು ಅವನ ಪ್ರಸಿದ್ಧ ಕೃತಿಗಳಲ್ಲಿ ಒಂದಾಗಿದೆ. ಕುಬೇರ ರಾಜನು ಯಕ್ಷನನ್ನ ಕರ್ತವ್ಯ ಲೋಪಕ್ಕಾಗಿ 1 ವರ್ಷ ಗಡೀಪಾರು ಮಾಡುತ್ತಾನೆ. ಕುಬೇರ ರಾಜ ಇರ್ತಾನಲ್ಲ, ಈತ ಯಕ್ಷ ಅನ್ನೋನಿಗೆ ಕರ್ತವ್ಯ ಲೋಪಕ್ಕಾಗಿ 1 ವರ್ಷ ಗಡೀಪಾರು ಮಾಡಿರ್ತಾನೆ. ಈ ಸಂದರ್ಭದಲ್ಲಿ ಕೈಲಾಸ ಪರ್ವತ ಪ್ರದೇಶದಲ್ಲಿ ಇರುವ ತನ್ನ ಪತ್ನಿಗೆ ಪ್ರೀತಿಯ ಸಂದೇಶವನ್ನು ತಲುಪಿಸುವ ಕೆಲಸವನ್ನು ಯಕ್ಷನು ಹಾದು ಹೋಗುತ್ತಿರುವ ಮೋಡವೊಂದಕ್ಕೆ ಒಪ್ಪಿಸುತ್ತಾನೆ. ಅಂದರೆ ಕೈಲಾಸ ಪರ್ವತ ಪ್ರದೇಶಗಳಲ್ಲಿ ತನ್ನ ಪತ್ನಿ ಇರ್ತಾಳಲ್ಲ, 1 ವರ್ಷ ಗಡೀಪಾರು ಮಾಡಿದಾಗ ಆತ ತನ್ನ ಪತ್ನಿಗೆ ಪ್ರೀತಿ ಸಂದೇಶವನ್ನು ಕಳಿಸ್ಬೇಕಲ್ಲ, ಹಾಗಾಗಿ ಒಂದು ಮೋಡವೊಂದಕ್ಕೆ ಹೇಳ್ತಾನಂತೆ. ಚಲಿಸುವ ಮೋಡಕ್ಕೆ ಅವಳನ್ನು ತಲುಪುವ ದಾರಿಯಲ್ಲಿ ಕಂಡುಬರುವ ರಮಣೀಯ ದೃಶ್ಯಗಳನ್ನು ಯಕ್ಷನು ವಿವರಿಸುವ ಕಥನವು ಮೇಘದೂತದಲ್ಲಿದೆ. ಇದು ಇಂದಿಗೂ ಜಗತ್ತಿನಾದ್ಯಂತ ಹೆಸರುವಾಸಿಯಾದ ಕಾವ್ಯವಾಗಿದೆ. ಭಾರತದ ಎಲ್ಲ ಭಾಷೆಗಳಲ್ಲಿ ಹಾಗೂ ಜಗತ್ತಿನ ಪ್ರಮುಖ ಭಾಷೆಗಳಲ್ಲಿ ಇದರ ಅನುವಾದ ಪ್ರಕಟಗೊಂಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಕಾವ್ಯ. ಜಗತ್ತಿನ ಇತರ ಭಾಷೆಗಳಿಗೆ ಆಮೇಲೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳಲ್ಲೂ ಸಹ ಇದು ಅನುವಾದವಾಗಿದೆ ನೋಡಿ ಈ ಕೃತಿ. ಮೇಘದೂತದ ರಂಗ ಅಳವಡಿಕೆಗಳು ಇಂದಿಗೂ ಜನಪ್ರಿಯವಾಗಿದ್ದಾವೆ. ಓಕೆ,
ಮೇಘದೂತ ಕಾಳಿದಾಸ ರಚನೆ ಮಾಡಿರೋದು. ಇದು ಒಂದು ಖಂಡಕಾವ್ಯ ಅನ್ನೋದು ತುಂಬ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ರಿ. ಈ ಕತೆ ಎಲ್ಲ ಏನು ಎಕ್ಸಾಮ್ಗಳಲ್ಲಿ ಕೇಳಲ್ಲ, ಬಟ್ ಈ ಥರ ಕೇಳ್ತಾರೆ. ಯಾವ ಕಾವ್ಯವಾಗಿದೆ, ಯಾರು ರಚನೆ ಮಾಡಿದ್ದಾರೆ, ಎಷ್ಟು ಭಾಷೆಗಳಿಗೆ ಅನುವಾದವಾಗಿದೆ, ಈ ಥರ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಎರಡನೇ ಚಂದ್ರಗುಪ್ತ ಬರ್ತಾರೆ. ಸಮುದ್ರಗುಪ್ತನ ಸಾಮ್ರಾಜ್ಯವನ್ನು ಎರಡನೇ ಚಂದ್ರಗುಪ್ತನು ಮತ್ತಷ್ಟು ವಿವರಿಸಿ ಸ್ಥಿರತೆಯನ್ನು ತಂದನು. ಸಮುದ್ರಗುಪ್ತನು ಸಾಮ್ರಾಜ್ಯವನ್ನು ವಿಸ್ತರಿಸಿರ್ತಾನೆ, ಆದರೆ ಈತನಕ್ಕಿಂತಲೂ ಜಾಸ್ತಿ ವಿಸ್ತರಣೆ ಮಾಡ್ತಾರೆ ಯಾರು? ಎರಡನೇ ಚಂದ್ರಗುಪ್ತ. ಇವನು ಶಕರನ್ನು ಸೋಲಿಸಿ ಪಶ್ಚಿಮ ಭಾರತವನ್ನು ಗುಪ್ತರ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು. ಭಾರತದ ಅನೇಕ ರಾಜಮನೆತನಗಳೊಂದಿಗೆ ಈತನು ಮದುವೆ ಮೂಲಕ ಸಂಬಂಧವನ್ನು ಬೆಳೆಸಿ ಪ್ರಭಾವಿಯಾಗಿ ವಿಕ್ರಮಾದಿತ್ಯನೆಂಬ ಬಿರುದನ್ನು ಪಡೆದನು. ನೋಡಿ, ಸಾಮ್ರಾಜ್ಯವನ್ನು ಬೆಳೆಸಬೇಕು ಅಂತಂದರೆ ಬೇರೆ ರಾಜ್ಯದವರೊಂದಿಗೆ, ಅಕ್ಕಪಕ್ಕದ ರಾಜ್ಯದವರೊಂದಿಗೆ ಈತ ಏನು ಮಾಡ್ತಾನೆ, ವಿವಾಹ ಸಂಬಂಧವನ್ನು ವೃದ್ಧಿಸುವ ಮೂಲಕ ಈತ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ ನೋಡಿ. ಹಾಗೆ ಈತನಿಗೆ ವಿಕ್ರಮಾದಿತ್ಯ ಅನ್ನೋ ಬಿರುದು ಕೂಡ ಇದೆ. ಇದು ಸಾಕಷ್ಟು ಸಾರಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ನೋಡಿ, ವಿಕ್ರಮಾದಿತ್ಯ ಅಂತ ಬಿರುದು ಯಾರಿಗಿದೆ ಅಂತ. ಸೊ ಎರಡನೇ ಚಂದ್ರಗುಪ್ತ ಅನ್ನೋದು ನೆನಪಲ್ಲಿ ಇರಲಿ. ಓಕೆ, ಈತ ಪಶ್ಚಿಮ ಭಾರತವನ್ನು ಗುಪ್ತರ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾನೆ ನೋಡಿ. ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಎರಡನೇ ಚಂದ್ರಗುಪ್ತನಿಗೆ ಸಂಬಂಧಪಟ್ಟಂಗೆ ಹೇಳಿಕೆಗಳನ್ನು ಕೊಟ್ಟು ಇದು ಯಾರಿಗೆ ಸಂಬಂಧಪಟ್ಟಿದೆ ಅಂತಲೂ ಕೇಳಬಹುದು, ಇಲ್ಲ ಯಾವುದೋ ಒಂದು ರಾಂಗ್ ಸೆಂಟೆನ್ಸ್ ಕೊಟ್ಟು ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತಲೂ ಕೇಳ್ತಾರೆ. ಸೊ ಇತ್ತೀಚೆಗೆ ಎಕ್ಸಾಮ್ಗಳು ಅದೇ ಥರ ನಡೀತಾ ಇದ್ದಾವೆ. ಸೊ ಹಾಗಾಗಿ ನೀವು ಅಪ್ಡೇಟ್ ಆಗಿ ಬುಕ್ಸನ್ನು ಓದ್ಕೋಬೇಕಾಗುತ್ತೆ ನೋಡಿ. ಸುಮ್ಮನೆ ಉದ್ದಕ್ಕೆ ಓದ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಈ ಥರ ನಾವು ಕ್ವಶನ್ಸ್ ರೈಸ್ ಮಾಡ್ಕೊತ ಮನಸ್ಸಲ್ಲೇ ಈ ಥರ ಬರುತ್ತೆ ಕ್ವಶನ್ಸು ಅಂತ ಅಂದ್ಕೊಂಡು ಓದಬೇಕು, ಅಂದಾಗ ಮಾತ್ರ ಯಶಸ್ಸು ಸಿಗುತ್ತೆ ನೋಡಿ. ಇವನ ಕಾಲದಲ್ಲಿ ಯುದ್ಧಗಳಿಗಿಂತ ಸಾಹಿತ್ಯ ಹಾಗೂ ಕಲೆಗೆ ನೀಡಿದ ಪೋಷಣೆಯು ಸ್ಮರಣೀಯವಾಗಿದೆ. ಅಂದರೆ ಈತ ಯುದ್ಧ ಮಾಡೋಕ್ಕಿಂತನೂ ಜಾಸ್ತಿ ಕಲೆ ಮತ್ತು ಸಾಹಿತ್ಯಕ್ಕೆ ಜಾಸ್ತಿ ಪೋಷಣೆ ಕೊಡ್ತಾ ಇರ್ತಾನೆ. ಅಂದರೆ ಪ್ರಾಶಸ್ತ್ಯವನ್ನು ಕೊಡ್ತಾ ಇರ್ತಾನೆ ಕಲೆ ಮತ್ತು ಸಾಹಿತ್ಯಕ್ಕೆ. ಸುಪ್ರಸಿದ್ಧ ಸಂಸ್ಕೃತ ಕವಿ ಹಾಗೂ ನಾಟಕಕಾರ ಕಾಳಿದಾಸನು ಇದೇ ಕಾಲಕ್ಕೆ ಸೇರಿದವನು. ಅಂದರೆ ಗುಪ್ತರ ಕಾಲದಲ್ಲಿ ಇರ್ತಾನೆ ಕಾಳಿದಾಸ. ಈತನು ಮೇಘದೂತ ಹಾಗೂ ಋತುಸಂಹಾರಗಳೆಂಬ ಖಂಡಕಾವ್ಯಗಳನ್ನು, ರಘುವಂಶ ಮತ್ತು ಕುಮಾರಸಂಭವ ಎಂಬ ಮಹಾಕಾವ್ಯಗಳನ್ನು ಬರೆದಿದ್ದಾನೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಖಂಡಕಾವ್ಯಗಳು ಯಾವುವು? ಮೇಘದೂತ ಅನ್ನೋದು ನಾವು ಇವಾಗೆ ನೋಡಿದ್ವಿ. ಆದರೆ ಅದರ ಜೊತೆಗೆ ಋತುಸಂಹಾರ ಅನ್ನೋದು ಸಹ ಖಂಡಕಾವ್ಯನೇ ಆಗಿದೆ ನೋಡಿ. ಸೊ ಇಂಪಾರ್ಟೆಂಟ್ ಇದೆ, ನೀವು ನೆನಪಲ್ಲಿ ಇಟ್ಕೊಳ್ರಿ. ಹಾಗೆ ರಘುವಂಶ ಆಮೇಲೆ ಕುಮಾರಸಂಭವ ಇವೆರಡು ಏನು ಮಹಾಕಾವ್ಯಗಳಾಗಿದ್ದಾವೆ. ಈ ಥರ ಕೊಟ್ಟಿದ್ದಾರೆ ಹಿಂದೆ ಎಕ್ಸಾಮ್ಗಳಲ್ಲಿ. ಏನೋ ಮೇಘದೂತ, ಋತುಸಂಹಾರ ಇದೇನು ಖಂಡಕಾವ್ಯ ಆಗಿದ್ದಾವೆ, ರಘುವಂಶ ಇದು ನಾಟಕ ಆಗಿದೆ, ಕುಮಾರಸಂಭವ ಮಹಾಕಾವ್ಯ ಆಗಿದೆ, ಈ ಥರ ಕೊಟ್ಟಿದ್ರು. ಆಮೇಲೆ ಇವರು ಎಲ್ಲ ಕೃತಿಗಳನ್ನು ಕೊಟ್ಟು ಕಾಳಿದಾಸನ ಮಹಾಕಾವ್ಯ ಯಾವುದು ಅಂತಲೂ ಸಹ ಕೇಳಿದರು. ಸೊ ಹಾಗಾಗಿ ತುಂಬ ನೀಟಾಗಿ ನೋಡ್ಕೋಬೇಕು ಈ ಕ್ವಶನ್, ಈ ಎಲ್ಲ ಪಾಯಿಂಟ್ಸನ್ನು. ಸೊ ರಘುವಂಶ, ಕುಮಾರಸಂಭವ ಇವೇನು ಮಹಾಕಾವ್ಯಗಳಾದರೆ ಮೇಘದೂತ, ಋತುಸಂಹಾರ ಖಂಡಕಾವ್ಯಗಳಾಗಿದ್ದಾವೆ. ಹಾಗೆ ಅಭಿಜ್ಞಾನ ಶಾಕುಂತಲ ಇದು ಒಂದು ಇವನ ಶ್ರೇಷ್ಠ ನಾಟಕಗಳಲ್ಲಿ ಒಂದಾಗಿದೆ. ಶೂದ್ರಕನ ಮುಚ್ಚಕಟಿಕ ಹಾಗೂ ವಿಶಾಖದತ್ತನ ಮುದ್ರ ರಾಕ್ಷಸ ಈ ಕಾಲದ ಇತರ ಕೃತಿಗಳಾಗಿದ್ದಾವೆ ನೋಡಿ. ಇದನ್ನು ಸಹ ಕೇಳಿದರು. ಶೂದ್ರಕನ ಮೃಚ್ಛಕಟಿಕ, ವಿಶಾಖದತ್ತನ ಮುದ್ರ ರಾಕ್ಷಸ ಈ ಥರ ಕೃತಿಗಳಾಗಿದ್ದಾವೆ. ಓಕೆ, ಅಭಿಜ್ಞಾನ ಶಾಕುಂತಲ ಬಗ್ಗೆ ಸ್ವಲ್ಪ ಕತೆ ಥರ ಇದೆ, ನೋಡ್ಕೊಂಡು ಹೋಗೋಣ. ಈ ಕೃತಿಯು ಕಾಳಿದಾಸನ ಸರ್ವಶ್ರೇಷ್ಠ ನಾಟಕವಾಗಿದೆ. ಶಾಕುಂತಲೆಯ ಕಥೆಯು ಮಹಾಭಾರತದಲ್ಲಿದೆ. ಕಥೆಯಲ್ಲಿ ದುಷ್ಯಂತ ರಾಜನು ಬೇಟೆಯಾಡುತ್ತಾ ಕಣ್ವ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾನೆ. ದುಷ್ಯಂತ ಮಹಾರಾಜ ಇರ್ತಾನಲ್ಲ, ಈತ ಏನು ಮಾಡ್ತಾನೆ, ದುಷ್ಯಂತ ರಾಜ ಈತ ಬೇಟೆಯಾಡ್ತಾ ಕಾಡಿಗೆ ಹೋಗ್ತಾನೆ. ಯಾರ ಕಾಡಿಗೆ ಅಂದರೆ ಈ ಮಹರ್ಷಿ ಕಣ್ವ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ದುಷ್ಯಂತನು ಶಾಕುಂತಲೆಯನ್ನು ಕಂಡು ಮೋಹಗೊಂಡು ಅವರಿಬ್ಬರು ಗಂಧರ್ವ ವಿವಾಹವಾಗ್ತಾರೆ. ಗಂಧರ್ವ ವಿವಾಹ ಅಂದ್ರೇನು? ಈಗ ಇಬ್ಬರು ಪರಸ್ಪರ ಇಷ್ಟ ಆದರೆ ಮಾಲೆ ಧರಿಸಿದ್ರೆ ಮುಗೀತು, ಅವರಿಬ್ಬರದು ಮದುವೆ ಆಗಿದೆ ಅನ್ನೋದರ್ಥ. ಅಂದರೆ ಇಬ್ಬರು ಪರಸ್ಪರ ಮಾಲೆಗಳನ್ನು ಚೇಂಜ್ ಮಾಡಿಕೊಂಡ್ರೆ, ಅಂದರೆ ಹುಡುಗಿ ಹುಡುಗನಿಗೆ ಹಾರ ಹಾಕ್ತಾಳೆ, ಹುಡುಗ ಹುಡುಗಿಗೆ ಹಾರ ಹಾಕ್ತಾನಲ್ಲ, ಆ ಥರ ಹಾರ ಹಾಕ್ಬಿಟ್ರೆ ಮುಗೀತು, ಅವ್ರದ್ದು ಮದುವೆ ಆಗಿದೆ ಅನ್ನೋ ಥರ. ಅದಕ್ಕೆ ಗಂಧರ್ವ ವಿವಾಹ ಅಂತ ಕರೀತಾರೆ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ರಿ, ಯಾಕಂದರೆ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಇವೆಲ್ಲವೂ ಕಣ್ವ ಮಹರ್ಷಿಗಳ ಅನುಪಸ್ಥಿತಿಯಲ್ಲಿ ನಡೆಯುತ್ತವೆ. ಅಂದರೆ ಕಣ್ವ ಮಹರ್ಷಿಗಳು ಇರೋದಿಲ್ಲ ಆಶ್ರಮದಲ್ಲಿ, ಅವರ ಅನುಪಸ್ಥಿತಿಯಲ್ಲೇ ಈ ಥರ ಎಲ್ಲ ನಡೆಯುತ್ತೆ.
ಕೆಲ ಕಾಲದ ಬಳಿಕ ದುಷ್ಯಂತನು ಶಾಕುಂತಲೆಯನ್ನು ಆಶ್ರಮದಲ್ಲಿಯೇ ಬಿಟ್ಟು ರಾಜಧಾನಿಗೆ ಹಿಂದಿರುಗ್ತಾನೆ. ಅಗಲಿಕೆಯ ಈ ಸಂದರ್ಭದಲ್ಲಿ ದುರ್ವಾಸ ಮುನಿಗಳು ಕಣ್ವರ ಆಶ್ರಮಕ್ಕೆ ಬರ್ತಾನೆ. ಈ ದುಷ್ಯಂತ ಹೋಗೋ ಟೈಮಲ್ಲಿ ದುರ್ವಾಸ ಮುನಿಗಳು ಬರ್ತಾರೆ. ದುರ್ವಾಸ ಮುನಿಗಳ ಬಗ್ಗೆನೂ ನೀವು ಮಹಾಭಾರತ ಓದಬೇಕಾದ್ರೆ ನೋಡಿರಬಹುದು. ಕುಂತಿಗೆ 5 ವರಗಳು ಕೊಡ್ತಾರಲ್ಲ, ಅದು ದುರ್ವಾಸ ಮುನಿನೇ ಕೊಡ್ತಾನೆ ನೋಡಿ, ನೆನಪಲ್ಲಿಟ್ಕೊಳ್ರಿ. ಅವರನ್ನು ಉಪಚರಿಸಲು ಮರೆತು ದುಷ್ಯಂತನು ಧ್ಯಾನದಲ್ಲಿ ಕುಳಿತಿದ್ದ ಶಾಕುಂತಲೆಯನ್ನು ಕಂಡು ಯಾರ ನೆನಪಿನಲ್ಲಿ ಮೈಮೆರೆತು ಕೂತಿರುವೆಯೋ ಅವನು ನಿನ್ನನ್ನು ಮರೆತು ಹೋಗಲಿ ಎಂದು ಶಪಿಸುತ್ತಾರೆ. ದುಷ್ಯಂತ ಹೋಗ್ತಾನಲ್ಲ, ಹೋಗಿದ್ದಾದ್ಮೇಲೆ ದುರ್ವಾಸ ಮುನಿ ಕಣ್ವರ ಆಶ್ರಮಕ್ಕೆ ಬರ್ತಾನಲ್ಲ, ಶಾಕುಂತಲೆ ಅವರಿಗೆ ಉಪಚಾರ ಮಾಡೋದಿಲ್ಲ. ಬದಲಿಗೆ ದುಷ್ಯಂತನ ನೆನಪಲ್ಲೇ ಮೈಮರೆತು ಕೂತಿರ್ತಾಳೆ. ಆದ್ದರಿಂದ ಅವರು ದುಷ್ಯಂತ ನಿನಗೆ ಮರೆತು ಹೋಗಲಿ ಅನ್ನೋ ಥರ ಶಾಪ ಕೊಟ್ಬಿಡ್ತಾರೆ ದುರ್ವಾಸ ಮುನಿಗಳು. ಶಾಕುಂತಲೆಯು ಕ್ಷಮೆ ಕೇಳಿದಾಗ ದುರ್ವಾಸರು ದುಷ್ಯಂತನು ನೀಡಿದ ವಸ್ತುವೊಂದನ್ನು ಕಂಡ ಬಳಿಕ ಮತ್ತೆ ಅವನಿಗೆ ನೆನಪುಗಳು ಮರುಕಳಿಸುತ್ತವೆ ಎಂಬುದನ್ನು ಸಹ ಸೂಚಿಸುತ್ತಾನೆ. ಆ ವಸ್ತು ದುಷ್ಯಂತನು ಶಾಕುಂತಲೆಗೆ ಕೊಟ್ಟಿದ್ದ ಉಂಗುರ ಆಗಿರುತ್ತೆ. ಅಂದರೆ ಈಗ ಅವನ ಆಸ್ಥಾನಕ್ಕೆ ಹೋಗ್ಬೇಕು ಅಂತಂದರೆ ಆತ ಒಂದು ಉಡುಗೊರೆ ಕೊಟ್ಟಿರ್ತಾನೆ, ಉಂಗುರ. ಇದನ್ನ ನೋಡಿದಾಗ ಮಾತ್ರ ಆತ ನಿನಗೆ ಅಂದರೆ ನಿನ್ನ ಜೊತೆ ಕಳೆದಿರೋ ದಿನಗಳೆಲ್ಲ ಆತನಿಗೆ ನೆನಪಾಗುತ್ತೆ ಅನ್ನೋದು ಹೇಳ್ತಾನೆ. ಮತ್ತೆ ದುರ್ವಾಸರು ಹೇಳಿದ ಹಾಗೆಯೇ ದುಷ್ಯಂತನು ಶಾಕುಂತಲೆಯನ್ನು ಮರೆತು ಬಿಟ್ಟ. ಕಾಲಾಂತರದಲ್ಲಿ ತುಂಬು ಗರ್ಭಿಣಿಯಾದ ಶಾಕುಂತಲೆ ಮತ್ತು ದುಷ್ಯಂತನನ್ನು ಸೇರಿಸಲು ಕಣ್ವರ ಶಿಷ್ಯರು ಶಾಕುಂತಲೆಯನ್ನು ದುಷ್ಯಂತನ ಆಸ್ಥಾನಕ್ಕೆ ಕೊಂಡೊಯ್ಯುತ್ತಾರೆ. ದಾರಿಯಲ್ಲಿ ಶಾಕುಂತಲೆಯು ರಾಜನ ನೆನಪನ್ನು ಪ್ರೇರೇಪಿಸುವ ಅವನೇ ನೀಡಿದ ಉಂಗುರವನ್ನು ಕಳೆದುಕೊಳ್ಳುತ್ತಾಳೆ. ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಏನಾಗುತ್ತೆ, ಉಂಗುರ ಒಂದು ಮೀನಿನ ಬಾಯಲ್ಲಿ ಸಿಕ್ಕಾಕೊಂಡೋಗುತ್ತೆ. ಅಂದರೆ ಉಂಗುರನ ಸಹ ಈಕೆ ಕಳ್ಕೊಂಡು ಬಿಡ್ತಾಳೆ ಅಲ್ಲಿ ಆಸ್ಥಾನಕ್ಕೆ ಹೋಗೋಷ್ಟಿಗೆ. ಹೀಗಾಗಿ ದುಷ್ಯಂತ ರಾಜನು ಅವಳನ್ನು ಗುರುತಿಸಲು ಅಶಕ್ತನಾಗ್ತಾನೆ. ಅವಮಾನದಿಂದ ಶಾಕುಂತಲೆಯು ಹೊರಟು ಹೋಗ್ತಾಳೆ. ಅಂದರೆ ಆತ ಹೇಳ್ತಾನೆ ದುಷ್ಯಂತ, ನೀನು ಯಾರೋ ನನಗೆ ಗೊತ್ತಿಲ್ಲ ಅಂದ್ಬಿಡ್ತಾನೆ. ಯಾಕಂದರೆ ದುರ್ವಾಸ ಮುನಿಗಳು ಶಾಕುಂತಲೆಗೆ ಶಾಪ ಕೊಟ್ಟಿರ್ತಾರಲ್ಲ, ಅದ್ರ ಪ್ರತೀಕವಾಗಿ ದುಷ್ಯಂತ ಆಕೆಗೆ ಮರೆತು ಹೋಗ್ತಾನೆ. ಕೆಲವು ದಿನಗಳ ನಂತರ ಮೀನೊಂದರ ಹೊಟ್ಟೆಯಲ್ಲಿ ಉಂಗುರವು ಪತ್ತೆಯಾಗಿ ಅದು ಅವನಲ್ಲಿ ನೆನಪನ್ನು ಮೂಡಿಸಲು ಸಹಾಯ. ಪಶ್ಚಾತ್ತಾಪವು ದುಷ್ಯಂತನಲ್ಲಿ ಆವರಿಸಿತು. ಅಂದರೆ ಆತನಿಗೆ ಪಶ್ಚಾತ್ತಾಪವಾಗುತ್ತೆ, ನಾನು ತಪ್ಪು ಮಾಡಿದೆ ಅಂತ. ಇದಾದ ಕೆಲವು ದಿನಗಳ ನಂತರ ದುಷ್ಯಂತನು ಬರುವ ದಾರಿಯಲ್ಲಿ ಮರೀಚರ ಆಶ್ರಮಕ್ಕೆ ಭೇಟಿಯನ್ನು ನೀಡ್ತಾನೆ. ಅಂದರೆ ಮರೀಚರ ಆಶ್ರಮಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಸಿಂಹದ ಮರಿಗಳ ಜೊತೆಯಲ್ಲಿ ಆಡುತ್ತಿದ್ದ ಬಾಲಕನನ್ನು ನೋಡಿ ಅವನ ಪೂರ್ವಾಪರಗಳನ್ನು ತಿಳಿದಾಗ ಆ ಹುಡುಗ ತನ್ನ ಮಗನಾದ ಸರ್ವದಮನೆಂದು ಹರ್ಷಿಸುತ್ತಾನೆ. ಅಂದರೆ ಆ ಹುಡುಗ ಏನೈತಲ್ಲ ಅದು ತನ್ನ ಮಗನೇ ಅಂತ ತಿಳ್ಕೊತಾನೆ ಈತ. ಹೀಗೆ ದುಷ್ಯಂತನಿಗೆ ತನ್ನ ಪತ್ನಿ ಶಾಕುಂತಲೆ ಮತ್ತು ಮಗನ ಜೊತೆ ಪುನರ್ಮಿಲನವಾಗುತ್ತೆ. ಅಭಿಜ್ಞಾನ ಶಾಕುಂತಲವು ಜಗತ್ತಿನ ಸರ್ವಶ್ರೇಷ್ಠ ನಾಟಕಗಳಲ್ಲೊಂದಾಗಿದೆ. ಜಗತ್ತಿನಾದ್ಯಂತ ಈ ನಾಟಕವು ಅಪಾರ ಜನಮನ್ನಣೆ ಗಳಿಸಿತು. ನೋಡಿ, ಈ ಥರ ಬರೆದಿದ್ದಾರೆ ಕಾಳಿದಾಸನು. ಈತ ಜಗತ್ತಿನ ಸರ್ವಶ್ರೇಷ್ಠ ನಾಟಕಗಳಲ್ಲಿ ಈ ಅಭಿಜ್ಞಾನ ಶಾಕುಂತಲವು ಕೂಡ ಒಂದಾಗಿದೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಇಡೀ ಜಗತ್ತಿನಲ್ಲೇ ಇದು ಒಂದು ಅಜರಾಮರವಾದ ನಾಟಕ ಆಗಿದೆ ಅಂತಂದರೆ ಅದು ನಮ್ಮ ಭಾರತೀಯ ಸಾಹಿತ್ಯ ಆಗಿರ್ತಕ್ಕಂಥ ಕಾಳಿದಾಸನು ರಚನೆ ಮಾಡಿದ್ದು ಅಂತಂದರೆ ನಮಗೆ ಹೆಮ್ಮೆ ಆಗುವಂಥ ಒಂದು ಸಂಗತಿಯಾಗಿದೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಹೂಣರ ದಾಳಿಗೆ ನಿರಂತರವಾಗಿ ಒಳಗಾಗಿ ಗುಪ್ತರ ಸಾಮ್ರಾಜ್ಯವು ಪತನ ಕಂಡಿತು. ಯಾರ ದಾಳಿಗೆ? ಹೂಣರ ದಾಳಿಗೆ. ಹೂಣರು ನಿರಂತರವಾಗಿ ಅವ್ರ ಮೇಲೆ ದಾಳಿ ಮಾಡ್ತಾನೆ ಇರ್ತಾರೆ. ಇದರಿಂದ ಅವರು ಸಾಮ್ರಾಜ್ಯ ಪತನದ ಹಾದಿಯತ್ತ ಹೋಗುತ್ತೆ. ಗುಪ್ತರು ಬೃಹತ್ ಸುಸಜ್ಜಿತ ಸೇನೆಯನ್ನೇನೂ ಹೊಂದಿರಲಿಲ್ಲ. ಅಂದರೆ ಬೃಹತ್ತಾದ ಸುಸಜ್ಜಿತವಾದ ವ್ಯವಸ್ಥಿತವಾದ ಸೈನ್ಯವನ್ನು ಇವರು ಹೊಂದಿರೋದಿಲ್ಲ. ಸಾಮಂತರು ಸೈನ್ಯದ ಅವಶ್ಯಕತೆಗಳನ್ನು ಯುದ್ಧದ ಸಮಯದಲ್ಲಿ ನೀಗುತ್ತಿದ್ದರು. ಸಾಮಂತರನ್ನು ನಂಬಿಕೊಂಡೇ ಇವರು ಯುದ್ಧಗಳನ್ನು ಮಾಡ್ತಾ ಇದ್ರು ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ಹೀಗಾಗಿಯೇ ಸಾಮಂತರು ಇವರ ಕಾಲದಲ್ಲಿ ಬಹಳಷ್ಟು ಅಧಿಕಾರವನ್ನು ಚಲಾಯಿಸ್ತಾ ಇದ್ರು. ಅಧಿಕಾರ ವರ್ಗವು ಅಮಾತ್ಯರಿಂದ ಕೂಡಿತ್ತು. ವಿವಿಧ ಹುದ್ದೆಗಳನ್ನು ಅಮಾತ್ಯರು ಹೊಂದಿದ್ರು. ಆಡಳಿತವು ವಿಕೇಂದ್ರೀಕೃತಗೊಂಡಿತ್ತು. ವಿಕೇಂದ್ರೀಕೃತ ಅಂದ್ರೇನು? ಅಲ್ಲಿ ಈ ಸ್ಥಳೀಯ ಸಂಸ್ಥೆಗಳು ಕೂಡ ಇದ್ದು, ಈಗ ನಮ್ಮಲ್ಲಿ ಐತಲ್ಲ ಪಂಚಾಯತ್ ಸಿಸ್ಟಮು, ಆ ಥರನೂ ಕೂಡ ಅಲ್ಲಿ ಇತ್ತು ಅನ್ನೋದು ಅರ್ಥ ಆಗುತ್ತೆ. ಪುರೋಹಿತರು ಅನೇಕ ದಾನದತ್ತಿಗಳನ್ನು ಪಡೀತಾ ಇದ್ರು. ಭೂದಾನವಾಗಿ ಅನೇಕ ಹಳ್ಳಿಗಳನ್ನು ಒಳಗೊಂಡ ಹಾಗೆ
ಇವರುಗಳಿಗೆ ನೀಡಲಾಗ್ತಾ ಇತ್ತು. ಅಂದರೆ ಅನೇಕ ಹಳ್ಳಿಗಳು ದತ್ತಿಯಾಗಿ ಇವರಿಗೆ ನೀಡಲಾಗ್ತಾ ಇತ್ತು. ಅನೇಕ ದೇವಾಲಯಗಳು ಇದರಿಂದ ಅಭಿವೃದ್ಧಿಯನ್ನು ಕಂಡವು. ಇಂತಹ ಪ್ರದೇಶಗಳು ಅನೇಕ ಆರ್ಥಿಕ ಹಾಗೂ ಆಡಳಿತಾತ್ಮಕ ವಿನಾಯಿತಿಗಳನ್ನು ಪಡೆದುದಲ್ಲದೆ ಎಲ್ಲ ವ್ಯವಹಾರದಲ್ಲಿಯೂ ಸ್ವತಂತ್ರ ಪ್ರದೇಶಗಳಾಗ್ತವೆ. ಆರ್ಥಿಕ ಹಾಗೂ ಆಡಳಿತಾತ್ಮಕ ವಿನಾಯಿತಿ ಕೂಡ ಪಡಿತಾವೆ. ಹಾಗೆಯೇ ಎಲ್ಲ ವ್ಯವಹಾರದಲ್ಲಿಯೂ ಸಹ ಇವರು ಸ್ವಾತಂತ್ರ್ಯವನ್ನು ಪಡಿತಾರೆ. ಕ್ರಮೇಣವಾಗಿ ಆ ಪ್ರದೇಶದ ನಿವಾಸಿಗಳು, ಕೃಷಿಕರು, ಕುಶಲಕರ್ಮಿಗಳು, ಭೂಮಾಲೀಕರ ಕಟ್ಟುಪಾಡಿಗೆ ಅಧೀನರಾಗ್ತಾರೆ. ಹೀಗೆ ಸಮಾಜವು ಸಂಕೀರ್ಣ ಹಾದಿಯತ್ತ ಸಾಗಿತ್ತು. ಅಂದರೆ ಕಾಲ ಕಳೀತಾ ಹಾಗೆ ತುಂಬ ಚೇಂಜಸ್ಗಳಾಗ್ತವೆ. ಅಲ್ಲಿ ಭೂಮಾಲೀಕರು ಹುಟ್ಕೊಂಡು ಬಿಡ್ತಾರೆ. ಅವರ ಕಟ್ಟುಪಾಡುಗಳಿಗೆ ಅಧೀನರಾಗುವಂಥ ಪರಿಸ್ಥಿತಿ ಅಲ್ಲಿ ಉದ್ಭವವಾಗುತ್ತೆ. ಓಕೆ, ನೆಕ್ಸ್ಟು. ಈ ಕಾಲದಲ್ಲಿ ಪಾಶ್ಚಾತ್ಯರೊಂದಿಗೆ ಗುಪ್ತರಿಗಿದ್ದ ವ್ಯಾಪಾರ ಕುಸಿಯಿತು. ಪಾಶ್ಚಾತ್ಯ ಅಂದರೆ ಪಶ್ಚಿಮ ದೇಶಗಳೊಂದಿಗೇನು ವ್ಯಾಪಾರ ವ್ಯವಹಾರವನ್ನು ಹೊಂದಿರ್ತಾರಲ್ಲ ಇವರು, ಅದೆಲ್ಲ ಕುಸಿಯುತ್ತೆ. ಇದರಿಂದಾಗಿ ಗುಪ್ತರ ಆರ್ಥಿಕ ವ್ಯವಸ್ಥೆ ಕುಂಠಿತವಾಗುತ್ತೆ. ಸಾಮ್ರಾಜ್ಯದ ಮೇಲೆ ಹೇರಲಾದ ನಿರ್ಬಂಧಗಳು ಆಂತರಿಕ ವ್ಯಾಪಾರವನ್ನು ಸಹ ಸ್ಥಗಿತಗೊಳಿಸಿತು. ನೋಡಿ, ಸಾಮ್ರಾಜ್ಯದ ಮೇಲೆ ಕೆಲವೊಂದಿಷ್ಟು ನಿರ್ಬಂಧಗಳನ್ನು ಹೇರ್ತಾರಲ್ಲ, ಅದರಿಂದಾಗಿ ಈ ಆಂತರಿಕ ವ್ಯಾಪಾರ ಕೂಡ ಸ್ಥಗಿತಗೊಳ್ಳುತ್ತೆ. ವ್ಯಾಪಾರವು ಈಗ ಗ್ರಾಮಗಳಿಗೆ ಸೀಮಿತವಾಗ್ತವೆ. ನೋಡಿ, ಹೊರ ದೇಶದೊಂದಿಗೆ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥ ಸಾಮ್ರಾಜ್ಯ ಆ ಗ್ರಾಮಗಳಿಗೆ ಮಾತ್ರ ಸೀಮಿತವಾಗೋ ಥರ ಆಗಿಬಿಡುತ್ತೆ ವ್ಯಾಪಾರಗಳಲ್ಲಿ ಕಂಡ ಕುಸಿತವು ನಗರ ಕೇಂದ್ರಗಳ ಅವನತಿಗೆ ಕಾರಣವಾಗುತ್ತೆ. ಈ ಸಂದರ್ಭದಲ್ಲಿ ಪಾಟಲಿಪುತ್ರವು ಕೇವಲ ಒಂದು ಗ್ರಾಮವಾಗಿ ಬದಲಾಯಿತು. ಪಾಟಲಿಪುತ್ರ ಗುಪ್ತರ ರಾಜಧಾನಿಯಾಗಿತ್ತೆ. ಈ ಪಾಟಲಿಪುತ್ರ ಕೇವಲ ಒಂದು ಗ್ರಾಮವಾಗಿ ಬದಲಾಗಿಬಿಡುತ್ತೆ. ನೋಡಿ, ಭಕ್ತಿಯನ್ನು ಆಧರಿಸಿದ ವಿವಿಧ ಧರ್ಮಗ್ರಂಥಗಳಾದ ಧರ್ಮಶಾಸ್ತ್ರಗಳು ಹಾಗೂ ಪುರಾಣಗಳ ಸೃಷ್ಟಿಗೆ ಪರ್ವಕಾಲವಿದು. ಗುಪ್ತರ ಕಾಲ. ವರಹಮಿಹಿರ, ಭಾಸ್ಕರ ಒಂದು, ಆರ್ಯಭಟ, ಚರಕ ಹಾಗೂ ಸುಶ್ರುತ ಈ ಕಾಲದ ಶ್ರೇಷ್ಠ ವಿಜ್ಞಾನಿಗಳಾಗಿದ್ದಾರೆ. ಶ್ರೇಷ್ಠ ವಿಜ್ಞಾನಿಗಳು ಯಾರು? ವರಹಮಿಹಿರ, 1ನೇ ಭಾಸ್ಕರ, ಆರ್ಯಭಟ, ಚರಕ ಮತ್ತು ಸುಶ್ರುತ. ವರಹಮಿಹಿರ 1ನೇ ಭಾಸ್ಕರ ಮತ್ತು ಆರ್ಯಭಟ ಜ್ಯೋತಿಷ್ಶಾಸ್ತ್ರ, ಖಗೋಳ ಹಾಗೂ ಗಣಿತ ಅಧ್ಯಯನಕ್ಕೆ ಮಹತ್ವದ ಕೊಡುಗೆಯನ್ನು ನೀಡುತ್ತಾರೆ. ವರಹಮಿಹಿರ, 1ನೇ ಭಾಸ್ಕರ, ಆರ್ಯಭಟ ಇವರು ಜ್ಯೋತಿಷ್ಶಾಸ್ತ್ರ, ಖಗೋಳಶಾಸ್ತ್ರ ಮತ್ತು ಗಣಿತ ಅಧ್ಯಯನಕ್ಕೆ ಮಹತ್ವವನ್ನು ಕೊಡ್ತಾರೆ. ಚರಕ ಹಾಗೂ ಸುಶ್ರುತ ವೈದ್ಯಕೀಯ ಅಧ್ಯಯನವನ್ನು ಮಾಡ್ತಾರೆ. ಚರಕನು ಚರಕ ಸಂಹಿತೆಯನ್ನು ರಚಿಸಿದರೆ, ಸುಶ್ರುತ ಶಸ್ತ್ರಚಿಕಿತ್ಸೆಯನ್ನು ಕುರಿತಾದ ಸುಶ್ರುತ ಸಂಹಿತೆಯನ್ನು ರಚಿಸ್ತಾನೆ. ನೋಡಿ, ಈ ಆಗಿನ ಕಾಲದಲ್ಲಿ ಇವರು ಸರ್ಜರಿ ಕೂಡ ಮಾಡ್ತಾ ಇದ್ರು. ನೋಡಿ, ಅಷ್ಟು ಜ್ಞಾನ ಇತ್ತು ಇವರಿಗೆ. ಓಕೆ, ನೆಕ್ಸ್ಟ್ ನೋಡೋಣ. ಗುಪ್ತರ ಕಾಲದ ವಿಜ್ಞಾನಿಗಳು. ಧನ್ವಂತ್ರಿ ಬರ್ತಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಸಿದ್ಧ ವಿದ್ವಾಂಸನಾಗಿದ್ದನು. ಇವನು ಆಯುರ್ವೇದ ಶಾಸ್ತ್ರದ ತಜ್ಞ ಕೂಡ ಆಗಿದ್ದ. ಆಯುರ್ವೇದ ಶಾಸ್ತ್ರದ ತಜ್ಞನಾಗಿದ್ದನು. ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಆಗಿದ್ದಾರೆ. ಇದು ಇಂಪಾರ್ಟೆಂಟ್. ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಯಾರು? ಧನ್ವಂತ್ರಿ ಅನ್ನೋದು ನೆನಪಲ್ಲಿರಲಿ. ಆಯುರ್ವೇದ ನಿಘಂಟನ್ನು ವೈದ್ಯಶಾಸ್ತ್ರಕ್ಕೆ ಕೊಡುಗೆಯಾಗಿ ನೀಡ್ತಾನೆ. ಈತನ ಕೊಡುಗೆ ನೀಡಿದ್ದು ಯಾವುದು ಅಂತ ಕೇಳಿದಾಗ ಆಯುರ್ವೇದ ನಿಘಂಟು. ನೆಕ್ಸ್ಟ್ ಚರಕ ಬರ್ತಾರೆ. ವೈದ್ಯ ವಿಜ್ಞಾನಿಯಾಗಿದ್ದ ಈತ ಚರಕ ಸಂಹಿತೆ ಎಂಬ ಗ್ರಂಥವನ್ನು ರಚಿಸಿ ವೈದ್ಯಕೀಯ ಕ್ಷೇತ್ರಕ್ಕೆ ಮಹತ್ತರ ಕೊಡುಗೆಯನ್ನು ನೀಡಿದ್ದಾನೆ. ಚರಕ ಸಂಹಿತೆ. ನೆಕ್ಸ್ಟ್ ಸುಶ್ರುತ ಬರ್ತಾರೆ. ಶಸ್ತ್ರಚಿಕಿತ್ಸಾ ವೈದ್ಯನಾಗಿದ್ದ ಈತ. ಭಾರತೀಯ ಪರಂಪರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ನೀಡುವ ಕ್ರಮವನ್ನು ಮೊದಲು ತಿಳಿಸಿದವನು ಈತ ಆಗಿರ್ತಾನೆ. ಅಂದಿನ ಕಾಲದಲ್ಲಿ ಸೈನಿಕರ ಚಿಕಿತ್ಸೆಗಾಗಿ ಸುಶ್ರುತನು ಪ್ರತ್ಯೇಕ ವಿಭಾಗ ಇತ್ತೆಂದು ತಿಳಿಸಿದ್ದಾನೆ. ನೋಡಿ, ಸೈನಿಕರಿಗೆ ಚಿಕಿತ್ಸೆ ಮಾಡೋಕ್ಕೋಸ್ಕರನೇ ಇದು ಸುಶ್ರುತ ಪ್ರತ್ಯೇಕ ವಿಭಾಗ ಇತ್ತು ಅನ್ನೋದು ಈತ ತಿಳಿಸಿದ್ದಾನೆ. ನೋಡಿ, ಆಧುನಿಕ ಕಾಲದಲ್ಲಿ ನಡೆಸುವ ಶಸ್ತ್ರಚಿಕಿತ್ಸೆಗಳಂತೆ ಸುಶ್ರುತನು ಶಸ್ತ್ರಚಿಕಿತ್ಸೆಯನ್ನು ನಡೆಸುವಲ್ಲಿ ಪ್ರಾವೀಣ್ಯ ಕೂಡ ಹೊಂದಿದ್ದ. ವೈದ್ಯಕೀಯ ಕ್ಷೇತ್ರಕ್ಕೆ ಗುರುತರವಾದ ಕಾಣಿಕೆಯನ್ನು ನೀಡಿದ್ದಾರೆ. ನೋಡಿ, ನೆಕ್ಸ್ಟ್ ಆರ್ಯಭಟ ಬರ್ತಾರೆ. ಆರ್ಯಭಟ ಈತನು ಖಗೋಳ ಮತ್ತು ಗಣಿತಶಾಸ್ತ್ರದ ಪ್ರಖ್ಯಾತ ವಿಜ್ಞಾನಿಯಾಗಿದ್ದಾನೆ. ಖಗೋಳ ಮತ್ತು ಗಣಿತ. ಇವನು ವರಹಮಿಹಿರನ ಸಮಕಾಲೀನನಾಗಿದ್ದಾನೆ. ಇದು ಕೇಳ್ತಾರೆ ನೋಡಿ. ವರಹಮಿಹಿರನ ಸಮಕಾಲೀನನಾಗಿರ್ತಕ್ಕಂಥ ಇನ್ನೊಬ್ಬ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಆರ್ಯಭಟ. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ.
ಈತನು ಖಗೋಳ ಮತ್ತು ಗಣಿತ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆ ಮಹತ್ತರವಾದುದಾಗಿದೆ. ಈ ಕಾರಣಕ್ಕಾಗಿ ಸರ್ವಶ್ರೇಷ್ಠ ವಿಜ್ಞಾನಿಗಳಿಗೆ ಭಾರತ ಸರ್ಕಾರವು ಆರ್ಯಭಟ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತದೆ. ನೋಡಿ, ವಿಜ್ಞಾನಿಗಳಿಗೆ ಯಾವ ಪ್ರಶಸ್ತಿ ನೀಡುತ್ತದೆ ಭಾರತ ಸರ್ಕಾರ? ಆರ್ಯಭಟ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೆ. ನೋಡಿ, ಭಾರತದ ಪ್ರಥಮ ಉಪಗ್ರಹಕ್ಕೂ ಕೂಡ ಆರ್ಯಭಟನ ಹೆಸರನ್ನು ಇಡಲಾಗಿತ್ತು. ಸೂರ್ಯ ಮತ್ತು ಭೂಮಿಯ ಸಮತಲದಲ್ಲಿ ಅವೆರಡಕ್ಕೂ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ, ಹಾಗೆಯೇ ಸೂರ್ಯ ಹಾಗೂ ಚಂದ್ರರ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಎಂಬುದನ್ನು ಆರ್ಯಭಟ ಸ್ಪಷ್ಟವಾಗಿ ತಿಳಿಸಿದ್ದ. ನೋಡಿ, ಚಂದ್ರಗ್ರಹಣ ಆಮೇಲೆ ಸೂರ್ಯಗ್ರಹಣ ಯಾವ ರೀತಿ ಆಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿಕೊಟ್ಟಿದ್ದೆ ಆರ್ಯಭಟ. ನೋಡಿ, ಆದ್ದರಿಂದ ಇವರಿಗೆ ಮೊದಲ ಉಪಗ್ರಹವಾದ ಭಾರತದ ಮೊದಲ ಉಪಗ್ರಹಕ್ಕೆ ಆರ್ಯಭಟ ಅಂತಲೇ ಹೆಸರಿಟ್ಟಿದ್ದಾರೆ. ಹಾಗೆ ವಿಜ್ಞಾನಿಗಳಿಗೆ ಆರ್ಯಭಟ ಪ್ರಶಸ್ತಿಯನ್ನು ನೀಡಿ ಇವರ ಸ್ಮರಣಾರ್ಥವಾಗಿ ನೀಡಿ ಗೌರವಿಸಲಾಗ್ತಾ ಇದೆ. ನೋಡಿ, ಓಕೆ, ಈ ಸೂರ್ಯಗ್ರಹಣ ಚಂದ್ರಗ್ರಹಣ ಯಾವ ರೀತಿ ಅನ್ನೋದು ನೆನಪಲ್ಲಿ ಇಟ್ಕೊಂಡ್ಬಿಡಿ. ಸೂರ್ಯ ಮತ್ತು ಭೂಮಿಯ ಸಮತಲದಲ್ಲಿ ಅವೆರಡಕ್ಕೂ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಆಗುತ್ತೆ. ಅದೇ ರೀತಿಯಾಗಿ ಸೂರ್ಯ ಮತ್ತು ಚಂದ್ರರ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಆಗುತ್ತೆ ಅನ್ನೋದು ನೆನಪಲ್ಲಿ ಇಟ್ಕೊಳ್ರಿ. ನೆಕ್ಸ್ಟ್ ವರಹಮಿಹಿರ ಬರ್ತಾನೆ. ಇವನು ಪ್ರಖ್ಯಾತ ಖಗೋಳಶಾಸ್ತ್ರಜ್ಞನಾಗಿದ್ದ. ಪಂಚಸಿದ್ಧಾಂತಿಕ ಎಂಬ ಖಗೋಳಶಾಸ್ತ್ರದ ಗ್ರಂಥವನ್ನು ಈತ ರಚನೆ ಮಾಡ್ತಾನೆ. ಪಂಚಸಿದ್ಧಾಂತಿಕ ಯಾರು ರಚನೆ ಮಾಡ್ತಾರೆ ಗ್ರಂಥವನ್ನ? ವರಹಮಿಹಿರನ ಪಂಚಸಿದ್ಧಾಂತಿಕ. ಇದು ಖಗೋಳಶಾಸ್ತ್ರದ ಗ್ರಂಥವಾಗಿದೆ. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ನೆಕ್ಸ್ಟು ಬೃಹತ್ ಸಂಹಿತ, ಬೃಹತ್ ಜಾತಕ, ಲಘು ಜಾತಕ ಎಂಬ ಗ್ರಂಥಗಳನ್ನು ಇವನು ರಚಿಸಿದ್ದಾನೆ. ವರಹಮಿಹಿರಂದು ಪಂಚಸಿದ್ಧಾಂತಿಕ ಇದು ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಗ್ರಂಥ ಆಗಿದೆ. ಅದೇ ರೀತಿಯಾಗಿ ಈತ ಬೇರೆ ಗ್ರಂಥಗಳನ್ನು ರಚನೆ ಮಾಡ್ತಾನೆ. ಬೃಹತ್ ಸಂಹಿತ, ಬೃಹತ್ ಜಾತಕ, ಲಘು ಜಾತಕ ಅನ್ನೋ ಗ್ರಂಥಗಳನ್ನು ಕೂಡ ಈತ ರಚನೆ ಮಾಡ್ತಾನೆ. ಖಗೋಳಶಾಸ್ತ್ರ, ಜ್ಯೋತಿಷ್ಯ, ಭೂಗೋಳ, ಹವಾಮಾನ ಮುಂತಾದ ಕ್ಷೇತ್ರಗಳಲ್ಲಿ ವಿದ್ವಾಂಸನಾಗಿದ್ದ. ನೋಡಿ, ಈತ ವರಹಮಿಹಿರ. ಓಕೆ, ನೆಕ್ಸ್ಟ್ ವರ್ಧನರು ಬರ್ತಾರೆ. ವರ್ಧನರು 2 ಶತಮಾನಗಳ ಕಾಲ ರಾಜ್ಯವನ್ನಾಳಿದ ಗುಪ್ತ ಸಾಮ್ರಾಜ್ಯವು ಸುಮಾರು 6ನೇ ಶತಮಾನದ ವೇಳೆಗೆ ವಿಘಟನೆಯನ್ನು ಕಂಡಿತು. ಅಂದರೆ ಅದು ನಾಶದ ಅಂಚಿನತ್ತ ಹೋಗಿತ್ತು. ಅನೇಕ ಪುಟ್ಟ ರಾಜ್ಯಗಳು ಈ ಸಂದರ್ಭದಲ್ಲಿ ಹುಟ್ಟಿಕೊಳ್ತವೆ. ಅವುಗಳಲ್ಲಿ ವರ್ಧನ ರಾಜ್ಯವು ಕೂಡ ಒಂದಾಗುತ್ತೆ. ಇದು ಕೂಡ ಒಂದು ಪುಟ್ಟ ರಾಜ್ಯ ಆಗಿರುತ್ತೆ. ಇದು ಕೂಡ ಸ್ವತಂತ್ರವಾಗಿ ರಾಜ್ಯ ಆಳ್ವಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವರು 6ನೇ ಶತಮಾನದಲ್ಲಿ ತಾಣೇಶ್ವರದಿಂದ ರಾಜ್ಯ ಆಳ್ತಾರೆ. ನೋಡಿ, ತಾಣೇಶ್ವರ ನೆನಪಲ್ಲಿ ಇಟ್ಕೊಳ್ರಿ. 6ನೇ ಶತಮಾನದಲ್ಲಿ ತಾಣೇಶ್ವರದಿಂದ ರಾಜ್ಯವನ್ನು ಆಳ್ತಾರೆ. ಕೆಲವು ಶಾಸನಗಳು, ಬಾಣನ ಹರ್ಷಚರಿತೆ ಹಾಗೂ ಚೀನಾದ ಪ್ರವಾಸಿ ಹುಯೆನ್ಸಾಂಗನ ಬರವಣಿಗೆಗಳು ಈ ಕಾಲದ ಬೆಳಕನ್ನು ಚೆಲ್ಲುತ್ತವೆ. ನೋಡಿ, ವರ್ಧನರ ಸಾಮ್ರಾಜ್ಯಕ್ಕೆ ಇರುವ ಆಧಾರಗಳು, ಮುಖ್ಯ ಆಧಾರಗಳು ಯಾವುವು ಅಂತ ಕೇಳಿದಾಗ ಕೆಲವು ಶಾಸನಗಳು, ಬಾಣನ ಹರ್ಷಚರಿತೆ, ಆಮೇಲೆ ಚೀನಾದ ಪ್ರವಾಸಿ ಹುಯೆನ್ಸಾಂಗನ ಬರವಣಿಗೆಗಳು ಈ ಕಾಲಕ್ಕೆ ಪ್ರಮುಖ ಆಧಾರಗಳಾಗಿದ್ದಾವೆ. ಪುಷ್ಯಭೂತಿಯು ಈ ವಂಶದ ಸ್ಥಾಪಕನಾಗಿದ್ದಾನೆ. ಪುಷ್ಯಭೂತಿ, ಪ್ರಭಾಕರ ವರ್ಧನ ಹಾಗೂ ಹರ್ಷವರ್ಧನರು ಈ ಮನೆತನದ ಪ್ರಮುಖ ದೊರೆಗಳಾಗಿದ್ದಾರೆ. ಹರ್ಷನ ತಂದೆಯಾದ ಪ್ರಭಾಕರ ವರ್ಧನ ಹಾಗೂ ಸೋದರನಾದ ರಾಜವರ್ಧನನ ಮರಣದ ನಂತರ ಈತನು ತಾಣೇಶ್ವರದ ಅಧಿಪತಿಯಾಗಿದ್ದನು. ಅಂದರೆ ಪ್ರಭಾಕರ ವರ್ಧನ ಅಣ್ಣನಾಗಿರ್ತಕ್ಕಂಥ ರಾಜವರ್ಧನ ಇಬ್ಬರ ಮರಣದ ನಂತರ ತಾಣೇಶ್ವರದಿಂದ ಈತ ಆಳ್ವಿಕೆಯನ್ನು ಮಾಡ್ತಾನೆ. ಇವನ ಸೋದರಿ ರಾಜಶ್ರೀಯನ್ನ ಕನೋಜಿನ ರಾಜನಾದ ಗೃಹವರ್ಮನಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಬಂಗಾಳದ ದೊರೆಯಾದ ಶಶಾಂಕನು ಕನೋಜಿನ ದೊರೆಯನ್ನು ಕೊಂದನು. ಕನೋಜಿನ ದೊರೆ ಅಂದರೆ ರಾಜರ್ಷಿಗೆ ಏನು ಕೊಟ್ಟಿರ್ತಾರಲ್ಲ, ಆಕೆನ ಗಂಡನಿಗೆ ಕೊಂದು ಬಿಡ್ತಾರೆ. ಈತ ಬಂಗಾಳದ ದೊರೆಯಾದ ಶಶಾಂಕನು ಕನೋಜಿನ ದೊರೆಯನ್ನು ಕೊಂದು ಬಿಡ್ತಾನೆ. ನಂತರ ಹರ್ಷನು ಶಶಾಂಕನನ್ನು ಸೋಲಿಸಿ ಕನೋಜನ ವಶಪಡಿಸ್ಕೊತಾನೆ. ತನ್ನ ತಂಗಿಯ ಗಂಡನನ್ನು ಕೊಂದಿರೋರನ್ನ ಈತನು ಸಹ ಯುದ್ಧದಲ್ಲಿ ಸೋಲಿಸಿ ಕೊಂದು ಕನೋಜನ ಮತ್ತೆ ವಶಪಡಿಸ್ಕೊತಾನೆ. ಬಂಗಾಳದ ರಾಜನ ಮೇಲೆ ದಂಡೆತ್ತಿ ಹೋಗ್ತಾನೆ. ಬಂಗಾಳ ಹಾಗೂ ಮಗಧ ಇವನ ಆಳ್ವಿಕೆಗೆ ಒಳಪಡ್ತವೆ. ಆದರೆ ದಕ್ಷಿಣದಲ್ಲಿನ ನರ್ಮದಾ ನದಿಯನ್ನು ದಾಟಲು ಅವನಿಗೆ ಸಾಧ್ಯವಾಗಲಿಲ್ಲ. ನೋಡಿ, ಹರ್ಷವರ್ಧನ ನರ್ಮದಾ ನದಿಯನ್ನು ದಾಟಿ ದಕ್ಷಿಣದ ಮೇಲೆ ತನ್ನ ಪ್ರಭುತ್ವವನ್ನು ಸಾಧಿಸೋಕ್ಕೋಸ್ಕರ ಇಮ್ಮಡಿ ಪುಲಕೇಶಿಯ ಜೊತೆಗೆ ಈತ ಯುದ್ಧವನ್ನು ಮಾಡ್ತಾನೆ. ಬಟ್ ಆ ಯುದ್ಧದಲ್ಲಿ ಈತ ಸೋತು ಹೋಗ್ತಾನೆ. ಇಮ್ಮಡಿ ಪುಲಕೇಶಿ ಗೆಲ್ತಾರೆ ಆ ಯುದ್ಧದಲ್ಲಿ.
ಚಾಳುಕ್ಯರ ದೊರೆ ಎರಡನೇ ಪುಲಕೇಶಿಯು ಇವನ ಅತಿಕ್ರಮಣವನ್ನು ಅಲ್ಲಿಯೇ ತಡೀತಾನೆ. ಹರ್ಷವರ್ಧನನನ್ನ ಈ ಮೂಲಕ ಪುಲಕೇಶಿಯು ಹಿಮ್ಮೆಟ್ಟಿಸಿದನು. ಇವನ ಸಾಧನೆಯು ಪುಲಕೇಶಿಯ ಆಸ್ಥಾನ ಕವಿಯಾದ ರವಿಕೀರ್ತಿಯು ರಚಿಸಿದ ಐಹೊಳೆ ಶಾಸನದಲ್ಲಿ ಉಲ್ಲೇಖವಾಗಿದೆ. ಈತನ ಸಾಧನೆ ಈ ಪುಲಕೇಶಿ, ಇಮ್ಮಡಿ ಪುಲಕೇಶಿ ಆಸ್ಥಾನದ ಕವಿಯಾಗಿರ್ತಾನೆ ರವಿಕೀರ್ತಿ. ಈತ ಐಹೊಳೆ ಶಾಸನದಲ್ಲಿ ಇದ್ರ ಬಗ್ಗೆ ಉಲ್ಲೇಖಿಸಿದ್ದಾನೆ. ಪುಲಕೇಶಿಯ ಯುದ್ಧದ ಪರಾಭವಗೊಂಡ ಹರ್ಷವನ್ನು ಇದು ಇಂಗಿಸಿತೆಂದು ಅತ್ಯಂತ ರಂಜನೀಯವಾಗಿ ರವಿಕೀರ್ತಿ ವ್ಯಕ್ತಪಡಿಸಿದ್ದಾನೆ. ಅಂದರೆ ಪುಲಕೇಶಿ ವಿರುದ್ಧ ಪರಾಭವ ಅಪಜಯಗೊಳ್ತಾನಲ್ಲ ಹರ್ಷವರ್ಧನ, ಆತನ ಹರ್ಷವನ್ನ ಇದು ಇಂಗಿಸಿತು ಅಂತೇಳಿ ಬರಿತಾನೆ ರವಿಕೀರ್ತಿ. ಓಕೆ, ನೆಕ್ಸ್ಟ್ ರಾಜನ ಆಳ್ವಿಕೆಯಲ್ಲಿ ಮಂತ್ರಿಮಂಡಲವು ಸಹಕರಿಸ್ತಾ ಇತ್ತು. ಮಹಾಸಂಧಿ ವಿಗ್ರಹ ನೋಡಿ, ತುಂಬ ಇಂಪಾರ್ಟೆಂಟ್ ನೋಡಿ, ಕೇಳ್ತಾರೆ. ಮಹಾಸಂಧಿ ವಿಗ್ರಹ ಅಂತಂದರೆ ಅನುಸಂಧಾನಗಳನ್ನು ಮಾಡುವವ ಅಂತ ಅರ್ಥ ಆಗುತ್ತೆ. ಮಹಾಬಲಾಧಿಕೃತ ಅಂದರೆ ಮಹಾಸೇನಾಧಿಪತಿ, ಭೋಗಪತಿ ಅಂತಂದರೆ ಕಂದಾಯಾಧಿಕಾರಿ, ದೂತ ಮುಂತಾದವರಿಂದ ಅಧಿಕಾರ ವರ್ಗವು ಕೂಡಿತ್ತು. ರಾಜನ ಆಳ್ವಿಕೆಯಲ್ಲಿ ಮಂತ್ರಿಮಂಡಲ ಸಹಕರಿಸ್ತಾ ಇತ್ತು. ಅದು ಯಾವ್ಯಾವ ಅಂದರೆ ಮಹಾಸಂಧಿ ವಿಗ್ರಹ, ಅನುಸಂಧಾನಗಳನ್ನು ಮಾಡೋ ಅಧಿಕಾರಿ, ಮಹಾಬಲಾಧಿಕೃತ ಅಂದ್ರೆ ಮಹಾಸೇನಾಧಿಪತಿ, ಭೋಗಪತಿ ಅಂದ್ರೆ ಕಂದಾಯಾಧಿಕಾರಿ, ದೂತ ಅನ್ನೋ ಅಧಿಕಾರಿ ಕೂಡ ಇಲ್ಲಿ ಇದ್ರು. ರಾಜ್ಯವು ಪ್ರಾಂತ್ಯಗಳಿಂದ ವಿಂಗಡಿಸಲ್ಪಟ್ಟಿತ್ತು. ಭೂಕಂದಾಯವೇ ರಾಜ್ಯದ ಮುಖ್ಯ ಆದಾಯವಾಗಿತ್ತು. ಸಾಮಂತ ರಾಜರುಗಳು ಇವನಿಗೆ ಕಪ್ಪವನ್ನು ಕೊಡ್ತಾ ಇದ್ರು. ರಾಜನು ಅವರಿಗೆ ಭೂಮಿಯನ್ನು ಕೊಡುಗೆಯಾಗಿ ಕೊಟ್ಟು ಪ್ರತಿಯಾಗಿ ಸೈನ್ಯದ ಸಹಾಯವನ್ನು ಪಡಿತಾ ಇದ್ದ. ಅಂದರೆ ಗುಪ್ತರು ಏನೋ ಬಲಿಷ್ಠವಾದ ಸುಸಜ್ಜಿತವಾದ ಸೈನ್ಯ ಏನು ಹೊಂದಿರೋದಿಲ್ಲ, ಬದಲಾಗಿ ಈ ಸಾಮಂತರ ಮೇಲೆ ಅವರು ಅವಲಂಬಿತರಾಗಿದ್ದರು. ಯುದ್ಧದ ಟೈಮಲ್ಲಿ ಸಾಮಂತರೇ ಯುದ್ಧ ಸೈನಿಕರಾಗಿ ಬರ್ತಾ ಇದ್ರು. ಅರಸನು ದುರ್ಬಲಗೊಂಡಾಗ ಸಾಮಂತರು ಸ್ವತಂತ್ರರಾದರು. ಓಕೆ, ನೆಕ್ಸ್ಟ್ ಭೂದಾನವನ್ನು ಇತರೆ ಸಮುದಾಯಗಳಿಗೆ ಹಾಗೂ ಧರ್ಮದವರಿಗೆ ನೀಡಲಾಗ್ತಾ ಇತ್ತು. ಹರ್ಷನು ಬೌದ್ಧ ಧರ್ಮಕ್ಕೆ ಪ್ರಾಶಸ್ತ್ಯವನ್ನು ನೀಡಿದ್ದನು. ಈ ಕಾಲದಲ್ಲಿಯೂ ವ್ಯಾಪಕವಾಗಿದ್ದ ಬೌದ್ಧ ಧರ್ಮದ ವಿವರಣೆಯನ್ನು ಹುಯೆನ್ ತ್ಸಾಂಗನ ಬರವಣಿಗೆಯಿಂದ ತಿಳಿದು ಬರುತ್ತದೆ. ಅಂದರೆ ಹುಯೆನ್ ತ್ಸಾಂಗನು ಈತನ ಕಾಲದಲ್ಲಿ ಯಾವ ರೀತಿಯಾಗಿ ಧರ್ಮಕ್ಕೆ ಇವರು ಯಾವ ರೀತಿಯಾದ ಪ್ರೋತ್ಸಾಹವನ್ನು ನೀಡ್ತಾ ಇದ್ರು ಅನ್ನೋದು ಈತ ಬರೆದಿದ್ದಾನೆ ತನ್ನ ಬರವಣಿಗೆಗಳಲ್ಲಿ. ಬೌದ್ಧರ ನಳಂದ ವಿದ್ಯಾಕೇಂದ್ರವು ಈ ಕಾಲದಲ್ಲಿ ಅತ್ಯಂತ ಚಟುವಟಿಕೆಯಿಂದ ಕೂಡಿತ್ತು. ನಳಂದ ವಿಶ್ವವಿದ್ಯಾಲಯ, ಅದಕ್ಕೆ ರಾಜನು ಆಶ್ರಯವನ್ನು ನೀಡ್ತಾ ಇದ್ದ. ಓಕೆ, ನಳಂದ ವಿಶ್ವವಿದ್ಯಾಲಯದಲ್ಲಿ ಕೊಟ್ಟಿದ್ದಾರೆ. ಇದೊಂದು ಪ್ರಾಚೀನ ವಿದ್ಯಾಲಯದ ನೆಲೆಯಾಗಿ ಪ್ರಸಿದ್ಧಿಯನ್ನು ಹೊಂದಿತ್ತು. ಬುದ್ಧನು ನಳಂದಕ್ಕೆ ಭೇಟಿ ನೀಡಿದ್ದ. ಹರ್ಷವರ್ಧನನು 25 ಮೀಟರ್ ಎತ್ತರದ ಕಂಚಿನ ಬುದ್ಧ ಪ್ರತಿಮೆಯನ್ನು ನಳಂದಕ್ಕೆ ಕಾಣಿಕೆಯಾಗಿ ನೀಡಿದನೆಂಬ ಉಲ್ಲೇಖ ಕೂಡ ಇದೆ. ಕುಮಾರಗುಪ್ತನು ಇಲ್ಲಿ ಲಲಿತ ಕಲಾ ಶಾಲೆಯೊಂದಕ್ಕೆ ಕೊಡುಗೆಯನ್ನು ನೀಡಿದ್ದನು. ಕುಮಾರಗುಪ್ತ ಏನು ಮಾಡಿದ? ಲಲಿತ ಕಲಾ ಶಾಲೆಯೊಂದಕ್ಕೆ ಕೊಡುಗೆಯನ್ನು ನೀಡುತ್ತಾನೆ. ಇಲ್ಲಿ ನಾಗಾರ್ಜುನ ಮತ್ತು ಧರ್ಮಪಾಲರೆಂಬ ಪ್ರಸಿದ್ಧ ವಿದ್ವಾಂಸರು ಬೋಧಿಸ್ತಾ ಇದ್ರು. ಚೀನಾದ ಪ್ರವಾಸಿ ಹುಯೆನ್ ತ್ಸಾಂಗನು ಇಲ್ಲಿಗೆ ಭೇಟಿ ನೀಡಿ ಕೆಲ ಕಾಲವಿದ್ದು ಈ ಪ್ರದೇಶದ ಬಗ್ಗೆ ಸವಿವರವಾದ ಬಣ್ಣನೆಯನ್ನ ಮಾಡಿದ್ದಾನೆ. ಹುಯೆನ್ ತ್ಸಾಂಗ್ ಈತ ಚೀನಾದ ಪ್ರವಾಸಿಯಾಗಿರ್ತಾನೆ. ನೋಡಿ, ಇಲ್ಲಿದೆ ನೋಡಿ ನಳಂದ ವಿಶ್ವವಿದ್ಯಾಲಯ. ನೋಡಿ, ಆಗಿನ ಕಾಲದಲ್ಲಿ ಇಷ್ಟು ಸುಸಜ್ಜಿತವಾದ ಒಂದು ವಿಶ್ವವಿದ್ಯಾಲಯ ಕಟ್ಟಿದ್ದಾರೆ ಅಂತಂದರೆ ಅದು ಮೆಚ್ಚುಗೆ ಪಡಿತಕ್ಕಂಥ ವಿಷಯನೇ ನೋಡಿ. ಓಕೆ, ಇದಿಷ್ಟು ಪಾಠ ಮುಗಿಸ್ಬಿಡೋಣ. ಈ ಪ್ರದೇಶದಲ್ಲಿ ಅನೇಕ ಸ್ತೂಪಗಳು, ಚೈತ್ಯವಿಹಾರಗಳು, ವಿಶ್ರಾಂತಿ ಗೃಹಗಳು, ಅಲ್ಲಲ್ಲಿ ಕುಳಿತು ಶ್ರಮಿಸಲು ಮೆಟ್ಟಿಲುಗಳು, ಧ್ಯಾನ ಕೊಠಡಿಗಳು, ಬೋಧನಾ ಕೊಠಡಿಗಳು ಹಾಗೂ ಇಲ್ಲಿನ ಇನ್ನಿತರ ಕಟ್ಟಡಗಳು ಇದರ ವೈಭವವನ್ನು ಸಾರುತ್ತದೆ. ನೋಡಿ, ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಕೂಡ ಈ ವಿಶ್ವವಿದ್ಯಾಲಯದಲ್ಲಿತ್ತು. ನೋಡಿ, ಗುಪ್ತ ದೊರೆಗಳು ಹಾಗೂ ಹರ್ಷವರ್ಧನ ಇದರ ಪ್ರಸಿದ್ಧ ಪೋಷಕರಾಗಿದ್ದರು. ಬೆಂಕಿ ಅಪಘಾತವೊಂದಕ್ಕೆ ಆಹುತಿಯಾಗಿ ನಳಂದದಲ್ಲಿದ್ದ ಅನೇಕ ಕೃತಿಗಳು ದಹಿಸಿ ಹೋದವು. ಬೆಂಕಿಗೆ ಆಹುತಿಯಾಗಿ ಈ ವಿಶ್ವವಿದ್ಯಾಲಯ ಏನಾಗುತ್ತೆ, ಸುಟ್ಟೋಗುತ್ತೆ. ಅಲ್ಲಿರ್ತಕ್ಕಂಥ ಸುಮಾರು ಕೃತಿಗಳು ಭಸ್ಮವಾಗ್ತವೆ. ಓಕೆ, ನೆಕ್ಸ್ಟು ಅಭ್ಯಾಸಗಳು ಅಂತ ಬಂದಿದೆ. ಬಿಟ್ಟ ಸ್ಥಳಗಳನ್ನು ತುಂಬ್ತಾ ಹೋಗೋಣ. ಗುಪ್ತರು ತಮ್ಮ ನೆಲೆಯನ್ನು ಡ್ಯಾಶ್ ಪ್ರದೇಶದಿಂದ ಕಂಡುಕೊಂಡರು ಅಂತ ಕೇಳಿದ್ದಾರೆ. ಇವರು ಮಗಧದಿಂದ ಆಳ್ವಿಕೆಯನ್ನು ಮಾಡ್ತಾರೆ.
ಮಗಧದಿಂದ ಆಳ್ವಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಮಗಧ. ಮೊದಲನೇ ಚಂದ್ರಗುಪ್ತನು ಡ್ಯಾಶ್ ಎಂದು ಕರೆಸಿಕೊಂಡನು ಅಂತ ಕೊಟ್ಟಿದ್ದಾರೆ. ಮಹಾರಾಜಾಧಿರಾಜ ಅಂತ ಕರೆಸ್ಕೊತಾನೆ. ಮಹಾರಾಜಾಧಿರಾಜ. ಓಕೆ, ನೆಕ್ಸ್ಟು ಕಾಳಿದಾಸನ ಶ್ರೇಷ್ಠ ನಾಟಕಗಳಲ್ಲಿ ಅಭಿಜ್ಞಾನ ಶಾಕುಂತಲ ಕೂಡ ಒಂದಾಗಿದೆ ನೋಡಿ. ಅಭಿಜ್ಞಾನ ಶಾಕುಂತಲ. ನೆಕ್ಸ್ಟು ವಿಶಾಖದತ್ತನ ಮೃಚ್ಛಕಟಿಕ ಕೃತಿಯಾಗಿದೆ. ವಿಶಾಖದತ್ತನ ಮುದ್ರ ರಾಕ್ಷಸ, ಶೂದ್ರಕನ ಮೃಚ್ಛಕಟಿಕ. ಒಂದೇ ನಿಮಿಷ. ವಿಶಾಖದತ್ತನ ಮುದ್ರ ರಾಕ್ಷಸ, ಶೂದ್ರಕನ ಮೃಚ್ಛಕಟಿಕ. ವರ್ಧನ ವಂಶದ ಆಳ್ವಿಕೆಯ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ಪುಷ್ಯಭೂತಿ ಇದರ ಸ್ಥಾಪಕ ಆಗಿದ್ದಾನೆ ನೋಡಿ. ಪುಷ್ಯಭೂತಿ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟು 18ನೇ ಅಧ್ಯಾಯ ಬರುತ್ತೆ, ದಕ್ಷಿಣ ಭಾರತದ ರಾಜವಂಶಗಳು ಅಂತ ಪಾಠ. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ನನ್ನ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪ್ರೀವಿಯಸ್ ವಿಡಿಯೋಗಳನ್ನು ನೋಡ್ತಾ ಹೋಗಿ. ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಥ್ಯಾಂಕ್ ಯು.